23, 22, 23 ಈಗ 24ನೇ ಇಸ್ವಿಯ 3ನೇ ದಸರಾ ಕಾರ್ಯಕ್ರಮದ ಈ ಒಂದು ಪತ್ರಿಕಾ ಗೋಷ್ಠಿಯಲ್ಲಿ ಉಪಸ್ಥಿತರು ನಮ್ಮೆಲ್ಲರ ಮಾರ್ಗದರ್ಶಕರು, ಈ ಒಂದು ದೇವಸ್ಥಾನದ ಗೌರವ ಸಭೆದಾರ ನಾಡೋಜ ಶ್ರೀಶಂಕರ್ ಅವರು ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತಿದ್ದಾರೆ. ಹಾಗೂ ಮಹಾಜನ ಸಂಘದ ಉಪಾಧ್ಯಕ್ಷರಾದ ಮೋಹನ್ ಬೆಂಗ್ರೆ ಇವರು ಸಹ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತಿದ್ದಾರೆ. ಹಾಗೂ ದಸರಾ ಸಮಿತಿಯ ಸಂಚಾಲಕರು ಅಧ್ಯಕ್ಷರಾದ ವಿನಯ್ ಕರ್ಕೆರೆ ಇವರು ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿದ್ದಾರೆ. ಹಾಗೂ ನಮ್ಮ ಮಹಾಜನ ಸಂಘದ ಪ್ರಧಾನ ಕಾರ್ಯದರ್ಶಿಗಳಾದ ಶರಣ್ ಮತ್ತು ಇವರು ಸಹ ಈ ಒಂದು ಕಾರ್ಯಕ್ರಮದಲ್ಲಿದ್ದಾರೆ. ಹಾಗೂ ನಮ್ಮ ದೇವಸ್ಥಾನದ ಕ್ಷೇತ್ರ ಅಧ್ಯಕ್ಷರಾದ ಗಿರಿಧರ್ ಸುವರ್ಣ ಇವರು ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿದ್ದಾರೆ. ಹಾಗೂ ನಮ್ಮ ಕೋಶಾಧಿಕಾರಿಗಳಾದ ರತ್ನಾಕರ್ ಸಾಲೆ ಇವರು ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿದ್ದಾರೆ. ಹಾಗೂ ನಮ್ಮ ಜೊತೆ ಕಾರ್ಯದರ್ಶಿಯಾದ ಸುದೀಪ್ ಚಾರ್ಯ ಇವರು ಸಹ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿದ್ದಾರೆ. ಅಕ್ಟೋಬರ್ 3 ತಾರೀಕಿನಿಂದ ಅಕ್ಟೋಬರ್ 12 ತಾರೀಕಿನವರೆಗೆ ನಡೆಯುವಂಥ ದಸರಾ ಕಾರ್ಯಕ್ರಮ ಪ್ರತಿ ವರ್ಷದಂತೆ ಈ ವರ್ಷ ವಿಜೃಂಭಣೆಯಿಂದ ನಡೆಯಬೇಕಂತೇಳಿ ನಮ್ಮ ಎಲ್ಲ ಆಡಳಿತ ಮಂಡಳಿಯ ಸರ್ವ ಸದಸ್ಯರ ಅಭಿಪ್ರಾಯ. ಹಾಗೂ ಈ ಒಂದು ದಸರಾ ಕಾರ್ಯಕ್ರಮದ ರೂವಾರಿಗಳು ನಮ್ಮೆಲ್ಲರ ಮಾರ್ಗದರ್ಶಕರಾದ ನಾಡೋಜ ಶ್ರೀಶಂಕರ್ ಅವರ ಒಂದು ಕನಸು. ಖಂಡಿತ ಕನಸನ್ನು ನಾವು ಎಲ್ಲರೂ ಭಕ್ತಾಭಿಮಾನಿಗಳು ಯಾವುದೇ ಒಂದು ಸಮಾಜಕ್ಕೆ ನಡೆಯುವಂಥ ಈ ಒಂದು ದಸರಾ ಎಲ್ಲ ಸಮಾಜ ಬಾಂಧವರ ಒಟ್ಟುಗೂಡಿ ಈ ಒಂದು ಉಡುಪಿ ಉಚ್ಚಿಲ ದಸರಾ 2024 ಈ ಒಂದು ಪತ್ರಿಕಾಗೋಷ್ಠಿಯನ್ನು ಇನ್ನು ನಡೆಸಿಕೊಡ್ಬೇಕಂತೇಳಿ ನಮ್ಮ ಮಾರ್ಗದರ್ಶಕರು. ಮಹಾಲಕ್ಷ್ಮಿ ತಾಯಿಗೆ ಪ್ರಣಾಮಗಳನ್ನ ಸಲ್ಲಿಸ್ತಾ, ಆ ತಾಯಿಯ ಬ್ರಹ್ಮಕಲಶೋತ್ಸವ ಆದಮೇಲೆ ನಾವೊಂದು ದಸರಾದ ಒಂದು ಪರಿಕಲ್ಪನೆಯನ್ನು ಇಟ್ಕೊಂಡು ನಮ್ಮೆಲ್ಲರ ಸಹಕಾರದಿಂದ, ಭಕ್ತಾದಿಗಳ ಒಂದು ಸಹಕಾರದಿಂದ, ಸಮಾಜ ಬಾಂಧವರ ಎಲ್ಲ ಒಂದು ಸಹಕಾರದಿಂದ ಸತತ 3ನೇ ಬಾರಿಗೆ ಒಳ್ಳೆಯ ರೀತಿಯಲ್ಲಿ ಅತ್ಯಂತ ಯಶಸ್ವಿಯಾಗಿ ಈ ಸಲ ದಸರಾ ಉಡುಪಿ ಉಚ್ಚಿಲ ದಸರಾ ಅಂತ ಅದಕ್ಕೆ ಒಂದು ಹೊಸ ಮೆರುಗನ್ನು ಕೊಟ್ಟು ಆ ಹಿನ್ನೆಲೆಯಲ್ಲಿ ದಸರಾ ಕಾರ್ಯಕ್ರಮವನ್ನು ಅಕ್ಟೋಬರ್ 3ರಿಂದ 12ರವರೆಗೆ ನಡೀಲಿಕ್ಕಿದೆ. ಪ್ರತಿದಿನ ಅತ್ಯಂತ ಶಿಸ್ತುಬದ್ಧವಾಗಿ ಚಂಡಿಕಾಹೋಮ, ಅನ್ನಸಂತರ್ಪಣೆ, ಕುಂಕುಮಾರ್ಚನೆ, ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಲೇಸರ್ ಶೋ, ಹಾಗೆ ಜಾದು ಎಲ್ಲ ಕಾರ್ಯಕ್ರಮಗಳು ದಿನ ಹೇಗಿದೆ ಆ ಥರ ಕಾರ್ಯಕ್ರಮಗಳ ಜೊತೆಯಲ್ಲಿ ನಡೀಲಿಕ್ಕಿದೆ. ಒಬ್ಬರು ಇವರು ಬಂದು ಒಂದು ಧಾರ್ಮಿಕ ಪ್ರವಚನವನ್ನು ಕೊಡ್ಲಿಕ್ಕೆ 15 ಮಿನಿಟ್ ಅಷ್ಟೇ, ಅದು ಸ್ಟೇಜ್ ಕಾರ್ಯಕ್ರಮ ಇರುವುದಿಲ್ಲ. ಧಾರ್ಮಿಕ ಪ್ರವಚನವನ್ನು ಒಬ್ಬರೊಬ್ಬರು ಒಂದೊಂದು ವಿಷಯದ ಮೇಲೆ ಪ್ರತಿ ದಿವಸ ಮಾಡಲಿಕ್ಕಿದ್ದಾರೆ. ಅದು ಈ ವರ್ಷದಿಂದ ಅದನ್ನು ಪುನರಾರಂಭ ಮಾಡಿದ್ದೇವೆ. ಆದರೆ ಸಭಾ ಕಾರ್ಯಕ್ರಮ ಇರುವುದಿಲ್ಲ. ಯಾರಿಗಾದ್ರೂ ಸನ್ಮಾನ ಆ ಥರ ದುಡಿದವರಿಗೆ ಇರ್ಬೋದು ಅಷ್ಟೇ. ಹಾಗೆ ಲೇಸರ್ ಶೋ ಮಾಡ್ತಾ ಇದ್ದೀವಿ, ಜಾದೂ ಕಾರ್ಯಕ್ರಮ, ಯಕ್ಷಗಾನ, ಕುಸ್ತಿ ಪಂದ್ಯಾಟ ಇದೆ. ಹಾಗೆ ಬಾಡಿ ಬಿಲ್ಡಿಂಗ್ ಅದು ಕಾಂಪಿಟೇಷನ್ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯಲ್ಲಿ ಇಲ್ಲಿ ಎದುರುಗಡೆ ಗ್ರೌಂಡ್ನಲ್ಲಿ, ಸರಸ್ವತಿ ಶಾಲೆಯ ಗ್ರೌಂಡ್ನಲ್ಲಿ ನಡೀಲಿಕ್ಕಿದೆ. ಹಾಗೆ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಸರಿಸುಮಾರು 1 ಲಕ್ಷದವರೆಗೆ ಆಗ್ಬೋದು. ಹಾಗೆ ಪ್ರಸಾದ ವಿತರಣೆ ಕಾರ್ಯಕ್ರಮ ಕೂಡ ಸಂಜೆ 9 ಗಂಟೆಯಿಂದ 11 ಗಂಟೆವರೆಗೆ ಸುಮಾರು ಒಂದು 50-60 ಸಾವಿರ ಜನರಿಗೆ ಪ್ರಸಾದ ವಿತರಣೆ ಕೂಡ ನಡೀಲಿಕ್ಕಿದೆ. ಪ್ರತಿದಿನ ಕಾರ್ಯಕ್ರಮ ಸಾಂಸ್ಕೃತಿಕ ಇರ್ಬೋದು, ಬೇರೆ ಬೇರೆ ಸ್ಥಳೀಯ ನಮ್ಮ ಪ್ರತಿಭೆಗಳು ಕೂಡ ಆ ಕಾರ್ಯಕ್ರಮವನ್ನು ನಡೆಸಿಕೊಡ್ಲಿಕ್ಕಿದ್ದಾರೆ. ಹಾಗೆ ಬೇರೆ ಉದಯೋನ್ಮುಖ ಕಲಾವಿದರು ಕೂಡ ಬೇರೆ ಬೇರೆ ರಾಜ್ಯ ಮಟ್ಟದಿಂದ ಕೂಡ ಒಂದು ಒಳ್ಳೆಯ 1-2 ತಂಡ ಕೂಡ ಬರಲಿಕ್ಕಿದೆ. ಅಜಯ್ ವಾರಿಯರ ಒಂದು ಮ್ಯೂಸಿಕಲ್ ಇದಿರ್ಬೋದು. ಹಾಗೆ ಇನ್ನೊಂದು ಕರ್ನಾಟಕ ಕೌಸಲ್ಯ ರಾಮ ಹನುಮಂತ ಅಂತ ಅನ್ನೋ ಒಂದು ರೂಪಕ ಕೂಡ ಭಾಳ ಒಂದು ಒಳ್ಳೆಯದಿದೆ. ಅದು ಬೆಂಗಳೂರಿನಲ್ಲಿ ಮಾಡಿದ್ದಾರೆ. ಆ ತಂಡ ಕೂಡ ಬರಲಿಕ್ಕಿದೆ. ಹಾಗೆ ಶೋಭಾಯಾತ್ರೆ ರೂಟು ಎಲ್ಲಿಂದ ಯರ್ಮಾಳಿಂದ
ಕಾಪು ಬೀಚ್, ಕೊಪ್ಪಲನಡಿ ಕಾಪು ಬೀಚ್. ಸರಿಸುಮಾರು 4 ಗಂಟೆಗಂತ ನಮ್ಮ ಎಲ್ಲ ಮುಖಂಡರುಗಳು ಹೇಳಿದ್ದಾರೆ. ಖಂಡಿತ ಅದನ್ನು ಪಾಲಿಸಬೇಕು. ಲಾಸ್ಟ್ ಟೈಮ್ ಸ್ವಲ್ಪ ಕಿರಿಕಿರಿ ಆಗಿತ್ತು ಅದರ ಬಗ್ಗೆ. ದಯಮಾಡಿ ತಮಗೆಲ್ಲರಿಗೂ ಗೊತ್ತಿದೆ. ಆ ನಿಟ್ಟಿನಲ್ಲಿ ಸರಿಯಾಗಿ 4 ಗಂಟೆಗೆ ಅದನ್ನು ಪ್ರಾರಂಭ ಮಾಡ್ತೀವಿ. ಅಟ್ ಎ ಟೈಮ್ ನವದುರ್ಗಿಯವ್ರನ್ನ ಒಮ್ಮೆನೇ ತೊಗೊಂಡು ಬಂದು ಇಲ್ಲಿ ನಾವು ವೆಹಿಕಲ್ನಲ್ಲಿ ಮಂಟಪ ಏನು ಮಾಡಿದ್ದೀವಿ ಆ ವೆಹಿಕಲ್ನಲ್ಲಿ ಟ್ಯಾಬ್ಲೆಟ್ ಮಂಟಪದಲ್ಲಿ ಹಾಕಲಿಕ್ಕೆ ವ್ಯವಸ್ಥೆ ಮಾಡ್ತೀವಿ. ಪ್ರತಿ ವರ್ಷದ ವಿಶೇಷ ಒಂದು ಆಕರ್ಷಣೆ ಇದರಲ್ಲಿ ಉಡುಪಿ ಜಿಲ್ಲಾ ದಸರಾ ಕೇಸರಿ, ದಸರಾ ಕುಮಾರ್, ದಸರಾ ಕುವರ್ ಒಟ್ಟು 3 ಪ್ರಶಸ್ತಿಗಳನ್ನು ನೀಡುತ್ತೇವೆ. ಈ ಎಲ್ಲದಕ್ಕೂ ನಾವು ಈ ವರ್ಷ ಬೆಳ್ಳಿಯ ಗದೆಯನ್ನು ನೀಡುವಂತಹ ಒಂದು ಯೋಜನೆಯನ್ನು ನಮ್ಮ ಆಡಳಿತ ಮಂಡಳಿಯವರು ಇಟ್ಕೊಂಡಿದ್ದಾರೆ. ಖಂಡಿತ ಇದಕ್ಕೆ ಸಹಕಾರ ನೀಡಬೇಕಂತ ಕೇಳ್ತೇನೆ. ನಾನು ಈ ವರ್ಷವೂ ಸಹ ವಿಶೇಷವಾಗಿ ನಮ್ಮ ಪ್ರದರ್ಶನ, ಗುಡಿ ಕೈಗಾರಿಕೆಗಳಿರ್ಬೋದು, ಈ ಎಲ್ಲ ಕಳೆದ ಬಾರಿಗಿಂತ ಈ ಸಲ ಜಾಸ್ತಿ ವಸ್ತು ಪ್ರದರ್ಶನಕ್ಕೆ ನಾವು ಒತ್ತನ್ನು ಕೊಟ್ಟಿದ್ದೇವೆ. ಅದರಿಂದ ವಸ್ತು ಪ್ರದರ್ಶನ ಈ ವರ್ಷ ವಿಶೇಷವಾಗಿ ಮೂಡಿ ಬರಲಿಕ್ಕಿದೆ. ಕುಂಬಾರರೇ ಬಂದು ಮಡಿಕೆ ಮಾಡುವಂಥದ್ದು ಎಲ್ಲ ಆಯಾ ಕಮ್ಮಾರು ಕೆಲಸಗಳನ್ನು ಮಾಡುವವರು ಅವರೇ ಬಂದು ಲೈವ್ ಆಗಿ ಮಾಡುವಂಥ ಯೋಜನೆಯನ್ನು ಇಟ್ಕೊಂಡಿದ್ದೇವೆ. ಮತ್ತು ಎತ್ತಿನ ಗಾಣದಲ್ಲಿ ಎಣ್ಣೆಯನ್ನು ತೆಗೆದು ಅದನ್ನು ಲೈವ್ ಆಗಿ ಮಾಡುವಂಥ ಒಂದು ವ್ಯವಸ್ಥೆಯನ್ನು ಸಹ ವಸ್ತು ಪ್ರದರ್ಶನದಲ್ಲಿ ಮಾಡಿದ್ದೇವೆ. ಪುಸ್ತಕ ನಾವು ಕಳೆದ ಬಾರಿ ಏನು ಮಾಡಿದ್ದೇವೆ, ಪುಸ್ತಕ ಇರ್ಬೋದು, ಮತ್ತೆ ಮೇಳ ಮತ್ಸ್ಯ ಮೂಲಕ ಈ ವರ್ಷ ವಿಶೇಷ ಒತ್ತನ್ನು ಕೊಟ್ಟಿದ್ದೇವೆ. ಸರ್, ಹಾಸ್ಟೆಲ್ ಇನಾಗ್ರೇಷನ್ ದಸರಾ ಉದ್ಘಾಟನೆ 3 ತಾರೀಕಿನಂದು ಬೆಳಿಗ್ಗೆ 10 ಗಂಟೆಗೆ ನಡೆಯುತ್ತದೆ. ಸರಿಯಾಗಿ 10 ಗಂಟೆಗೆ ಬೆಳಿಗ್ಗೆ ವಸ್ತು ಪ್ರದರ್ಶನ, ದಕ್ಷಿಣ